ವಿಶ್ವಾಸ ಇದೆಯಾ ಅಥವಾ ಉಲ್ಟಾಗಬಹುದು ಅನ್ನೋ ತರದ ವಾತಾವರಣ ಕಂಡುಬರ್ತಾ ಇದೆ? ಅದೇ ನಾವು ಹಂಗೆ ಅನ್ಕೊಂಡಿದ್ದೀವಿ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರಲ್ಲ ನಿಮಗೆಲ್ಲ, ನಮಗೂ ಅದೇ ಅಭಿಪ್ರಾಯ ಇದೆ. ಸ್ವಲ್ಪ ಉಲ್ಟಾ ಆಗ್ತಕ್ಕಂಥ ವಾತಾವರಣ ಇರ್ಬೋದು ಅಂತ ಅನ್ಕೊಂಡಿದ್ದೀವಿ. ಅದೇ ನಮ್ಮ ಜಮೀರಣ್ಣನ ಕೇಸು ಅವನೇನೋ ಅಂದ್ಬಿಟ್ಟು ಅದು ಹಿಂದೆ ಖರ್ಗೆ ಅವ್ರಿಗೆ ಅರ್ಗದ ಜ್ಞಾನೇಂದ್ರ ಅವರು ಇದೇ ಪದ ಉಪಯೋಗಿಸಿದ್ರು, ಕರಿಯ ಅಂತಕ್ಕಂಥ ಪದನ. ಆದರೂ ಮಾಧ್ಯಮದವ್ರು ನೀವು ಯಾಕೋ ಜಾಸ್ತಿ ಹೈಪ್ ಮಾಡಲಿಲ್ಲ ಅದನ್ನು. ಖರ್ಗೆ ಅವ್ರನ್ನ ಕರಿಯ ಅಂದಾಗ ನೀವು ಒಪ್ಕೋತೀರಾ, ಬೇರೆ ಯಾರನ್ನೋ ಕರಿಯ ಅಂದಾಗ ನೀವು ಅದನ್ನು ಹೈಪ್ ಮಾಡ್ತೀರಾ. ಹಾಂ, ಏನು ಮಾಡೋಣ ಹೇಳೋದು? ನಾವು ಹೆಂಗೆ ಮಾಡೋದು? ನಾವು ಕಾಂಗ್ರೆಸ್ನವ್ರು ಹೆಂಗೆ ಬದುಕಬೇಕು ಈ ಮಾಧ್ಯಮದವ್ರ ಮುಂದೆ ಅಂತ ನಮಗಿನ್ನೂ ಗೊತ್ತಾಯ್ತಾ ಇಲ್ಲ. ಹಾಂ, ನಾನು 4 ಜನರಿಂದ ದೂರ ಇದ್ದೀನಿ, ಜಮೀನು ಸೇರಿದಂಗೆ. ಅವರೊಂಥರ ಕೊಚ್ಚೆ ಇದ್ದಂಗೆ, ಆ ಕೊಚ್ಚೆಯಿಂದ ದೂರ ಇದ್ದೀನಿ, ಯಾಕೆ ಮಾತಾಡಿಸ್ತೀರಾ ಅಂತ ಕೇಳ್ತಾರೆ. ಆ ಕೊಚ್ಚೆಗಳ ಜೊತೆ ಇದ್ದಿದ್ದಕ್ಕೆ ನನಗೆ ಕರಾಳ ದಿನಗಳು ಈಗ ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿರವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು ನಾಗರಾವು, ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂತೇಳಿ ಯಡಿಯೂರಪ್ಪನವ್ರು ಏನು ಮಾಡಲ್ಲ. ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯ ಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ಅವರ ಸ್ಟೇಟ್ಮೆಂಟ್ನ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ. ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ್ಮೇಲೆ ಇಬ್ಬರು ಕೊಚ್ಚೆನೇ ತಾನೆ. ಅವರು ಕೊಚ್ಚೆ, ನಾವು ಕೊಚ್ಚೆ, ಇಬ್ಬರು ಕೊಚ್ಚೆ. ಅಂದ್ರೆ ಹತ್ತಿದ ಏಡಿನ ಬಗೆಯ ಕೆಲಸನೇ ಯಾರು ಕುಮಾರಣ್ಣ ನೋಡ್ರಿ, ಬೇಕೋ ಬೇಡವೋ ಅವ್ರಿಗೆ ಒಕ್ಕಲಿಗರು ಅವ್ರ ಜೊತೆ ಇದ್ದಾರೆ. ಅದನ್ನು ಅವರು ದುರುಪಯೋಗ ಪಡಿಸ್ಕೊಂಡು ನಮ್ಮಂಥ ಸಣ್ಣ ಪುಟ್ಟ ಒಕ್ಕಲಿಗರ ಲೀಡರ್ನೆಲ್ಲ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಒಕ್ಕಲಿಗರಿಗೇನು ಅವರು ಅನುಕೂಲ ಮಾಡಿಕೊಡ್ತಾ ಇಲ್ಲ. ಆ ಒಕ್ಕಲಿಗರು ನಮ್ಮ ಜೊತೆ ಇದ್ದಾರೆ, ನಾನು ಏನು ಮಾಡಿದ್ರೂ ನಡೀತದೆ, ನಾನು ಯಾವ ರೀತಿ ನಾನು ಮಾತಾಡಿದ್ರೂ ನಡೀತದೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು. ಈಗ ಒಂದು ಉದಾಹರಣೆ ನೋಡಿ, ಒಬ್ಬರು ನಮ್ಮ ಮಾಜಿ ಪ್ರಧಾನಿಗಳು, ಹಿರಿಯ ರಾಜಕಾರಣಿ ಡಿ ಕೆ ಶಿವಕುಮಾರ್ ಬಗ್ಗೆ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವ್ರದ್ದೇ ಆದಂಥ ಘನತೆ ಗೌರವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಅವನು ಒಬ್ಬ ರೌಡಿ ತಾವು 100 ರೂಪಾಯಿಗೆ ನಿಂತಿದ್ದ ಅಂದಿದ್ದನ್ನ ನೀವು ಮಾಧ್ಯಮದವರು ವೈಭವೀಕರಣ ಮಾಡಲೇ ಇಲ್ಲ. ಹಂಗೆ ಅನ್ಬೋದ ಒಬ್ಬ ಮಾಜಿ ಪ್ರಧಾನಿಗಳು? ಅವನು ಇವನು ಅಂತ ಪದ ಬಳಕೆ ಮಾಡಿ 100 ರೂಪಾಯಿಗೋಸ್ಕರ ಅವನು ಯಾವುದೋ ರೌಡಿ ತಾವಿದ್ದ, ಅವ್ರು ಯಾರಿಗೋ ಆ ಟೀ ತೊಗೊಂಡೋಗಿ ಕೊಡ್ತಾ ಇದ್ದ ರೌಡಿಗಳಿಗೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ರಲ್ಲ ದೇವೇಗೌಡರು. ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಇನ್ನೊಬ್ಬ ಒಕ್ಕಲಿಗ ನಾಯಕನ ಬಗ್ಗೆ ಅಗೌರವವಾಗಿ ಮಾತಾಡಿದಾಗ ನೀವು ಮಾಧ್ಯಮದವರು ಅದನ್ನು ವೈಭವೀಕರಣ ಮಾಡಲೇ ಇಲ್ಲ. ಈ ವಿಚಾರ ಅವ್ರ ಬಗ್ಗೆ, ಅವ್ರ ಕುಟುಂಬದ ಬಗ್ಗೆ ಮಾತಾಡಿದಾಗ ಮಾತ್ರ ನೀವೆಲ್ಲ ಮಾಧ್ಯಮದವರು ಅದನ್ನು ಹೈಪ್ ಮಾಡ್ತೀರಾ. ಆಮೇಲೆ ಬಂಡೆ, ಕಚಡಗಳು, ಎಂತೆಂಥ ಪದ ಉಪಯೋಗಿಸಿದ್ರು. ಅದನ್ನು ಯಾರು ನೀವು ಚರ್ಚೆಗೂ ಮಾಡಲಿಲ್ಲ, ಚರ್ಚೆಗೂ ತೊಗೊಂಬರಲ್ಲ, ಏನೂ ಮಾಡಲಿಲ್ಲ. ಆದರೆ ಈ ಪದ ಅವನು ಅನ್ಬಾರ್ದಾಗಿತ್ತು. ಜಮೀರ್ಗೆ ನಾವು ಹೇಳಿದ್ದೋ, ಬಟ್ ಅವನು ಅವ್ರವ್ರ ಸ್ನೇಹಿತರು ಕರಿಯ ಕುಳ್ಳ ಅಂತ ಅವರಿಬ್ಬರು ಮೊದಲಿಂದನೂ ಕರಿಯ ಕುಳ್ಳ ಅಂತ ಬಂದಿದ್ದವರು. ಅದನ್ನು ಅವನು ಹಳೇದನ್ನು ಜ್ಞಾಪಿಸ್ಕೊಂಬಿಟ್ಟವನೇ. ಅವನು ಅನ್ಬಾರ್ದಾಗಿತ್ತು. ಅದರಿಂದ ನಮ್ಗೆ ಸ್ವಲ್ಪ ಹೊಡೆತನೂ ಆಯಿತು, ನಮಗೆ ನೋವು ಆಯಿತು. ಕರಿಯ ಅನ್ನೋ ಅಂಥ ಅವಶ್ಯಕತೆ ಏನಿರಲಿಲ್ಲ. ಈಗ ಅವ್ರ ಕರ್ಗೆ ಅವ್ರು ಎದನ್ನು ಕರಿಯ ಅಂತ ಅನ್ಬೇಕು, ನಾನು ಕೆಂಪಿಗಿದ್ದೀನಿ ಕ್ಯಾಂಚ ಅಂತಾರೆ ನನಗೆ ಅನ್ನೋದೇನು ಪದ ಉಪಯೋಗಿಸ್ಬಾರ್ದಾಗಿತ್ತು. ಬಟ್ ಅದನ್ನು ಮಾಧ್ಯಮದವರು ಅದನ್ನು ಸ್ವಲ್ಪ ಜಾಸ್ತಿ ಆಯಿತು.